ಪಂಚರಾಜ್ಯ ಚುನಾವಣೆಗಳ ಭಾಗವಾಗಿ ಕಡೆಯದಾಗಿ ಪಶ್ಚಿಮ ಬಂಗಾಳದಲ್ಲಿ ಸೆಕೆಂಡ್ ಫೇಸ್ ಎಲೆಕ್ಷನ್ ಒಂದು ಉಳ್ಕೊಂಡಿದೆ. 29ನೇ ತಾರೀಕು ವೋಟಿಂಗ್ ಆಗುತ್ತೆ. ಭರ್ಜರಿ ಪ್ರಚಾರ. ಯೋಗಿ ಆದಿತ್ಯನಾಥ್ ಪ್ರಚಾರ ಮಾಡಿದ್ರು. ಫೆಬ್ರವರಿ 4ರ ನಂತರ TMC ಗೂಂಡಾಗಳಿಗೆ ಬಚ್ಚಿಟ್ಟುಕೊಳ್ಳೋದಕ್ಕೂ ಜಾಗ ಇರೋದಿಲ್ಲ ಅಂತ. ಬಚ್ಚಿಟ್ಟುಕೊಳ್ಳುವುದಕ್ಕೂ ಜಾಗ ಇರೋದಿಲ್ಲ. ಗೂಂಡಾ ಟ್ಯಾಕ್ಸ್ ವಸೂಲು ಮಾಡ್ತಾ ಇದ್ದಾರೆ TMC ಅವರು. ಈಗ ಬಂಗಾಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ 12 ವರ್ಷದಲ್ಲಿ 7,000 ಫ್ಯಾಕ್ಟ್ರಿಗಳು ಬಂದಾಗಿದ್ದಾವೆ, 20,000 ಸಣ್ಣ ಸಣ್ಣ ಕೈಗಾರಿಕೆಗಳು ಬಂದಾಗಿದ್ದಾವೆ ಅಂತ. BJP ಅವರು ಕಾನ್ಫಿಡೆನ್ಸ್ನಲ್ಲಿ ಇದ್ದಾರಪ್ಪ. ಯೋಗಿ ಆದಿತ್ಯನಾಥ್ ಮಾತಾಡೋದು ಕೇಳಿಸ್ಕೊಳ್ಳಿ ಒಮ್ಮೆ. ಈ ರಾಜಕಾರಣ BJP ಅವ್ರು ಹಂಗಂದ್ರು, TMC ಅವ್ರು ಹೆಂಗಂದ್ರು, ರಾಹುಲ್ ಗಾಂಧಿ ಹಂಗಂದ್ರು, ಕಾಂಗ್ರೆಸ್ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡೋದಾದರೂ ಕೂಡ ವೆಸ್ಟ್ ಬೆಂಗಾಲ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ. ಹೆಂಗಿದ್ದ ರಾಜ್ಯ ಹೆಂಗಾಯಿತು ಮತ್ತು ಅದು ಯಾಕಾಯಿತು ಅಂತ ರಾಜಕೀಯದ ಚಾಳೀಸು ತೆಗೆದಿಟ್ಟು ನೋಡಬೇಕಾದ ಸ್ಟೋರಿ ಅದು. ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದ ಟೋಟಲ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ GDP ವಾಸ್ 25% ಅಂತ ಹೇಳ್ತಾರೆ. ಅಪ್ ಟು 25%. ಅದರಲ್ಲಿ 40% ಬರ್ತಾ ಇದ್ದದ್ದು ಪಶ್ಚಿಮ ಬಂಗಾಳದಿಂದ. 40% ಬರ್ತಾ ಇತ್ತು ಪಶ್ಚಿಮ ಬಂಗಾಳದಿಂದ. ಆಯಿತು, ಪಶ್ಚಿಮ ಬಂಗಾಳವನ್ನು ಬ್ರಿಟಿಷರು ಲೂಟಿ ಹೊಡೆದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಬ್ರಿಟಿಷರು ಬಿಟ್ಟು ಹೋದಾಗ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಪಶ್ಚಿಮ ಬಂಗಾಳದ ಕಾಂಟ್ರಿಬ್ಯೂಷನ್ 26% ಇತ್ತು. ಬ್ರಿಟಿಷರು ಒಬ್ಬರೇ ಅಲ್ರಿ, ಭಾರತದ ಜೊತೆ ವ್ಯಾಪಾರ ಮಾಡಬೇಕು, ಭಾರತವನ್ನು ಆಳಬೇಕು ಅಂತ ಯುರೋಪಿಯನ್ರು ಯಾರ್ಯಾರು ಬಂದ್ರಲ್ಲ, ಎಲ್ಲರೂ ತಮ್ಮ ತಮ್ಮ ಪೋರ್ಟ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದು ವೆಸ್ಟ್ ಬೆಂಗಾಲ್ನಲ್ಲಿ. ಅಂಥ ರಿಚ್ ಸ್ಟೇಟ್ ಅದು. ಹೆಂಗಿದ್ದಿದ್ದು ರಾಜ್ಯ ಹೆಂಗಾಗ್ಬಿಡ್ತು? ಆಮೇಲೆ ಯೋಚನೆ ಮಾಡಬೇಕು ಕಾರಣರು ಯಾರು ಅಂತ. ಏನಾಯಿತು ಪಶ್ಚಿಮ ಬಂಗಾಳಕ್ಕೆ? ಇಟ್ ಈಸ್ ಅ ಕೇಸ್ ಸ್ಟಡಿ ಇನ್ ಇಟ್ ಸೆಲ್ಫ್. ಕೆಲವರು ಹೇಳ್ತಾರೆ ಪಶ್ಚಿಮ ಬಂಗಾಳವನ್ನು ವ್ಯವಸ್ಥಿತವಾಗಿ ಕೊಲ್ಲಲಾಯಿತು ಅಂತ. ಕೊಲ್ಲಲಾಯಿತು. ಕರ್ನಾಟಕ, ಗುಜರಾತು, ಮಹಾರಾಷ್ಟ್ರ ಏನೂ ಆಗಿರಲಿಲ್ಲ ಪಶ್ಚಿಮ ಬಂಗಾಳದ ಮುಂದೆ. ಅಂಥ ರಿಚ್ ಸ್ಟೇಟ್ ಅದು. ರಾಹುಲ್ ಗಾಂಧಿ ಅವರ ಭರ್ಜರಿ ಪ್ರಚಾರ, ಇದು ವಿಚಾರಧಾರೆಯ ಹೋರಾಟ ಅಂದ್ರೆ ಅವರು. ಸಂವಿಧಾನ, ಏಕತೆ, ಸಹೋದರತ್ವ ಅನ್ನುವಂಥ ಕಾಂಗ್ರೆಸ್ ಒಂದು ಕಡೆಗಿದೆ, ದ್ವೇಷ, ಹಿಂಸೆ, ಅಹಂಕಾರ ಅನ್ನುವಂಥ BJP RSS ಇನ್ನೊಂದು ಕಡೆ ಇದೆ. ಇವುಗಳ ಮಧ್ಯದ ಹೋರಾಟ ಇದು. BJP RSSನವರು ಬರೀ ಧರ್ಮ ಜಾತಿಗಳ ನಡುವೆ ದ್ವೇಷ ಹರಡಿಸ್ತಾರೆ. ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಮಾತು ಕೇಳ್ತಾರೆ. ಲೋಕಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದರೆ ಮೋದಿ ಓಡೋದ್ರು ಅಂತ ರಾಹುಲ್ ಗಾಂಧಿ ಅವರ ಪ್ರಚಾರ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಸಟ್ಟಾ ಬಾಜಾರ್ನಲ್ಲಿ ಏನು ನಡೀತಾ ಇದೆ ಕುತೂಹಲದಿಂದ ಗಮನಿಸ್ತಾ ಇದ್ದೀವಿ ನಾವು. ಅಲ್ಲಿ ಗೊತ್ತಿಲ್ಲ, ಅಂತಿಮ ರಿಸಲ್ಟ್ ಬಂದಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಒಂದು ರಾಜಕೀಯ ಕುತೂಹಲ ಅಷ್ಟೇ. 29ನೇ ತಾರೀಕು ಎಕ್ಸಿಟ್ ಪೋಲ್ಗಳು ಏನು ಹೇಳ್ತವೆ? BJP ನೋಡಿ 0ರಿಂದ 3ರಿಂದ 77ಕ್ಕೆ ಬಂತು. ಈ ಸಲ ಒಂದು 120 ತನಕ ಬರಬಹುದು ಅಂತಾರೆ. ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರ ಹಿಡಿತಾರೆ ಅಂತ ಇದುವರೆಗಿನ ಚುನಾವಣಾ ಪೂರ್ವ ಸಮೀಕ್ಷೆಗಳೇ ಹೇಳ್ತಾ ಇರೋದು. ಸಟ್ಟಾ ಬಜಾರ್ ಕೂಡ ಹೆಚ್ಚು ಕಡಿಮೆ ಹಾಗೆ ಇದೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅಂತ. ಪ್ರಚಾರ ಮಾತ್ರ ಭರ್ಜರಿಯಾಗಿದೆ. ಅಮಿತ್ ಶಾ ಅವ್ರು ಹೇಳೋದು ಕೇಳಿದರೆ ಫಸ್ಟ್ ಫೇಸ್ 152 ಏನು ವೋಟಿಂಗ್ ಆದವಲ್ಲ, ಅದರಲ್ಲಿ 105 ಗೆಲ್ತೀವಿ ಅಂತ ಹೇಳಿದ್ದಾರೆ. 105, 110 ಗೆಲ್ತೀವಿ, 110 ಗೆಲ್ತೀವಿ ಅಂತ ಹೇಳಿದ್ದಾರೆ. ಕೆಲವು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಅಂದರೆ BJP ಅವರು ಮಾಡ್ತಾ ಇರೋದು ಅಂದರೆ ಹೆಂಗೆ ಜನಾಭಿಪ್ರಾಯ ಬದಲಾಗಿದೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಅಂತ. ಮೊನ್ನೆನೂ ಒಂದು ನೋಡಿದ್ವಿ. ಈ TMC ಕಾರ್ಯಕರ್ತ, ಲೋಕಲ್ ಲೀಡರ್ ಒಬ್ಬರು 3ನೇ ಕ್ರಮ ಸಂಖ್ಯೆ ಇದನ್ನು ಒತ್ತಬೇಕು ಅಂದಾಗ BJPಗೆ ಓಟ್ ಹಾಕೋದಕ್ಕೆ ಏನು ಒತ್ತಬೇಕು ಅಂತ ಕೇಳಿದ್ರು ಅವರು ಆಂಟಿ ಒಬ್ಬರು. ಮಜಾ ಇದೆ ಇದು. ನೋಡೋಣ 29ನೇ ತಾರೀಕು ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅಂತ. ಮುಂದಿನ ಸುದ್ದಿ ಕ್ವಿಕ್ ಆಗಿ ರಾಜ್ಯ ರಾಜಕಾರಣದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.